ವಿದ್ಯಾರ್ಥಿಯನ್ನ ಪ್ರೀತಿಸಿದ್ದ ಆರ್ ಮಾಧವನ್ ಸಿನಿಮಾ ರಂಗಕ್ಕೆ ಬರುವ ಮುನ್ನವೇ ಲವ್, ಸ್ಟೂಡೆಂಟ್ ಮೇಲೆ ಲವ್, ತಮಿಳು ಸಂಪ್ರದಾಯದಂತೆ ಮದುವೆ. ಹೇಗಿದೆ ಗೊತ್ತಾ ಆರ್ ಮಾಧವನ್ ಅವರ ಲವ್ ಸ್ಟೋರಿ? ಭಾರತೀಯ ಚಿತ್ರರಂಗದಲ್ಲಿ ರೊಮ್ಯಾಂಟಿಕ್ ಲುಕ್ ಇಮೇಜ್ನಿಂದ ದೊಡ್ಡ ಸಂಖ್ಯೆಯಲ್ಲಿ ಮಹಿಳಾ ಅಭಿಮಾನಿಗಳನ್ನ ಸಂಪಾದನೆ ಮಾಡಿರುವ ಆರ್ ಮಾಧವನ್ ಅವರು ಸಿನಿಮಾ ರಂಗಕ್ಕೆ ಬರುವ ಮುನ್ನವೇ ಪ್ರೀತಿಯಲ್ಲಿ ಬಿದ್ದಿದ್ರು. ಹೌದು, ಅವರು ತಮ್ಮ ವಿದ್ಯಾರ್ಥಿನಿಯನ್ನೇ ಪ್ರೀತಿಸಿ ಮದುವೆಯಾದರು. ಆರ್ ಮಾಧವನ್ ಅವರು ಮದುವೆಯಾದ ನಂತರವೇ ಸಿನಿಮಾದಲ್ಲಿ ನಟಿಸುವುದಕ್ಕೆ ಆರಂಭವನ್ನ ಮಾಡಿದ್ರು. ಆರ್ ಮಾಧವನ್ ಸರಿತಾ ಲವ್ ಸ್ಟೋರಿ ಸಿನಿಮೀಯ ರೀತಿಯಲ್ಲಿದೆ. ದೊಡ್ಡ ಮಟ್ಟದಲ್ಲಿ ಮಹಿಳಾ ಅಭಿಮಾನಿಗಳನ್ನ ಹೊಂದಿರುವ ನಟ ಆರ್ ಮಾಧವನ್ ಅವರು ತನ್ನ ವಿದ್ಯಾರ್ಥಿಯನ್ನ ಪ್ರೀತಿಸಿ ಮದುವೆಯಾಗಿ ಈಗ ಖುಷಿಯಿಂದ ಜೀವನವನ್ನ ನಡೆಸ್ತಾ ಇರೋದ್ರ ಬಗ್ಗೆ ಅನೇಕರಿಗೆ ಮಾಹಿತಿ ಇಲ್ಲದೆ ಇರಬಹುದು. ಆರ್ ಮಾಧವನ್ ಅವರು ತಮ್ಮ ಪ್ರೀತಿಯ ವಿದ್ಯಾರ್ಥಿಯನ್ನೇ ಪ್ರೀತಿಸಿ ಮದುವೆ ಆಗಿರುವ ಇಂಟ್ರೆಸ್ಟಿಂಗ್ ಸ್ಟೋರಿ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಇದ್ರೆ ಈ ಸ್ಟೋರಿಯನ್ನ ನೀವು ಕೇಳಲೇಬೇಕಾಗುತ್ತೆ. ಹೌದು, ಆರ್ ಮಾಧವನ್ ಅವರು ಚಿತ್ರರಂಗಕ್ಕೆ ಭೇಟಿ ನೀಡುವ ಮುನ್ನವೇ ಸರಿತಾ ಅವರನ್ನ ಭೇಟಿಯಾಗಿದ್ರು. 90ರ ದಶಕದಲ್ಲಿ ಗಗನಸಖಿ ಆಗಬೇಕು ಅಂತ ಕನಸು ಕಂಡಿದ್ದ ಸರಿತಾ ಅವರು ಕೊಲ್ಲಾಪುರದಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಕಮ್ಯುನಿಕೇಷನಲ್ ವರ್ಕ್ಶಾಪ್ ಒಂದರಲ್ಲಿ ಭಾಗವಹಿಸಿದ್ರು. ಎಲೆಕ್ಟ್ರಾನಿಕ್ಸ್ನಲ್ಲಿ ಶಿಕ್ಷಣ ಪೂರೈಸಿದ ಮಾಧವನ್ ಅವರು ಪಬ್ಲಿಕ್ ಸ್ಪೀಕಿಂಗ್ ಕ್ಲಾಸ್ ತೆಗೆದುಕೊಳ್ತಾ ಇದ್ರು. ಆ ಕ್ಲಾಸ್ಗೆ ಸರಿತಾ ಹಾಜರಿ ಹಾಕಿದ್ರು. ಒಂದು ದಿನ ಸರಿತಾ ಅವರು ಒಟ್ಟಿಗೆ ಡಿನ್ನರ್ ಮಾಡೋಣ ಅಂತ ಮಾಧವನ್ಗೆ ಹೇಳಿದ್ರಂತೆ. ಸಂದರ್ಶನವೊಂದರಲ್ಲಿ ಲವ್ ಸ್ಟೋರಿಯ ಬಗ್ಗೆ ಮಾತನಾಡಿದ ಆರ್ ಮಾಧವನ್ ಅವರು, ಸರಿತಾ ನನ್ನ ವಿದ್ಯಾರ್ಥಿ ಆಗಿದ್ಲು. ಒಂದು ದಿನ ಡೇಟ್ಗೆ ಹೋಗೋಣ ಅಂತ ಕರೆದ್ಲು. ನಾನು ಆಗ ಇದೇ ಅವಕಾಶ ಅಂತ ಅಂದ್ಕೊಂಡೆ. ಆದ್ರೆ ಇದೇ ಹುಡುಗಿಯ ಜೊತೆ ಮದುವೆ ಆಗ್ತೀನಿ ಅಂತ ಮಾತ್ರ ಅಂದ್ಕೊಂಡಿರ್ಲಿಲ್ಲ. ಅವಳು ನೀಡಿದ ಅವಕಾಶ ಬಳಸಿಕೊಂಡೇ ಪ್ರೀತಿ ಆಯ್ತು, ಮದುವೆ ಆಯ್ತು ಅಂತ ಹೇಳಿದ್ರು. ಇನ್ನು ಆರ್ ಮಾಧವನ್ ಸರಿತಾ ಅವರು 8 ವರ್ಷಗಳ ಕಾಲ ಪ್ರೀತಿಸಿದ ನಂತರದಲ್ಲಿ 1999ರಲ್ಲಿ ತಮಿಳು ಸಂಪ್ರದಾಯದಂತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ರು. ಕೆಲವು ಸಂಬಂಧಿಕರು ಆತ್ಮೀಯರು ಆಗಮಿಸಿದ್ರು. ಮದುವೆಯಾದ ನಂತರವೇ ಆರ್ ಮಾಧವನ್ ಅವರು ಚಿತ್ರರಂಗಕ್ಕೆ ಕಾಲಿಟ್ಟು ಹೆಸರನ್ನ ಮಾಡಿದ್ರು. 2000ರಲ್ಲಿ ಮಣಿರತ್ನಂ ಅವರ ಆಲೈ ಪಲೈತು ಸಿನಿಮಾ ಮೂಲಕ ಆರ್ ಮಾಧವನ್ ಅವರು ರೊಮ್ಯಾಂಟಿಕ್ ಇಮೇಜ್ ಅನ್ನ ಗಳಿಸಿಕೊಂಡ್ರು. ಕಣ್ಣತ್ತಿಲ್, ಮುತ್ತಮಿತ್ತಲ್, ರನ್, ಅನ್ಬೆ ಶಿವಂ, ಆಯುತ ಎಜುತಾ, ರೆಹಾನಾ ಹೇ, ತೇರೆ ದಿಲ್ ಮೇ, ವಿಕ್ರಮ್, ತನುವೆಟ್ಸ್ ಮನು ಸಿನಿಮಾಗಳ ಮೂಲಕ ಆರ್ ಮಾಧವನ್ ಅವರು ದೊಡ್ಡ ಯಶಸ್ಸನ್ನ ಗಳಿಸಿದರು. ರೊಮ್ಯಾಂಟಿಕ್ ಲುಕ್ನಿಂದ ಆಚೆ ಕೂಡ ಮಾಧವನ್ ಅವರು ಭಿನ್ನ ಪಾತ್ರಗಳಿಗೆ ಬಣ್ಣ ತುಂಬಿದ್ದಾರೆ. ಇನ್ನು ಸಿನಿಮಾ ಜೊತೆಗೆ ಪತ್ನಿಗೆ ಸಮಯ ಹೇಗೆ ಹೊಂದಿಕೊಳ್ಳುತ್ತೀರಿ ಅನ್ನುವ ಪ್ರಶ್ನೆಗೆ ಉತ್ತರ ನೀಡಿದ ಆರ್ ಮಾಧವನ್ ಅವರು, ಊರಿನಿಂದಾಚೆ ಶೂಟಿಂಗ್ ಇದ್ರೆ ನಾನು ಎಲ್ಲಿಗೆ ಹೋಗ್ತೀನೋ ಅಲ್ಲಿ ನನ್ನ ಪತ್ನಿಯನ್ನ ಕರ್ಕೊಂಡು ಹೋಗ್ತೀನಿ. ಆಗ್ಲೇ ನಾನು ಅವಳಿಗೆ ನಟಿಯರನ್ನ ಪರಿಚಯ ಮಾಡಿಸ್ತಾ ಇದ್ದೆ. ಹೊರಗಡೆ ಶೂಟಿಂಗ್ ಇದ್ದಾಗ ನನಗೆ ಎಂದಿಗೂ ಒಂಟಿತನ ಕಾಡ್ಲೇ ಇಲ್ಲ. ರೊಮ್ಯಾಂಟಿಕ್ ದೃಶ್ಯಗಳಲ್ಲಿ ಸರಿತಾ ನನ್ನ ನೋಡಿದಾಗ ಅವಳಿಗೆ ಇದರ ಹಿಂದಿನ ಭಾವನೆ ನಿಜ ಅಲ್ಲ ಅಂತ ಗೊತ್ತಿರುತ್ತೆ ಅಂತ ಹೇಳಿದ್ದಾರೆ. 2005ರಲ್ಲಿ ಈ ಜೋಡಿ ಮದುವೆ ಆಗುತ್ತೆ. ಮದುವೆಯಾಗಿ 6 ವರ್ಷಗಳ ಬಳಿಕ ಈ ದಂಪತಿಗೆ ಮಗ ಕೂಡ ಜನಿಸ್ತಾನೆ. ಮಗನಿಗೆ ಅವರು ವೇದಾಂತ್ ಅಂತ ಹೆಸರನ್ನ ಇಟ್ಟಿದ್ದಾರೆ. ವೇದಾಂತ್ ಅವರು ಈಜು ಸ್ಪರ್ಧೆಯಲ್ಲಿ ಹೆಸರನ್ನ ಮಾಡಿದ್ದಾರೆ. ಇತ್ತೀಚೆಗೆ 26 ವರ್ಷಗಳ ದಾಂಪತ್ಯ ಜೀವನ ಪೂರೈಸಿದ ಹಿನ್ನೆಲೆಯಲ್ಲಿ ನಟ ಆರ್ ಮಾಧವನ್ ಅವರು ಪತ್ನಿ ಸರಿತಾ ಬಿರ್ಜೆ ಅವರಿಗೆ ಶುಭಾಶಯವನ್ನ ಕೋರಿದ್ರು. ಅಲ್ಲಿಂದ ನಟನ ಲವ್ ಸ್ಟೋರಿ ಕುರಿತು ಸಾಕಷ್ಟು ವೈರಲ್ ಆಗ್ತಾ ಇದೆ. ಹೇಗಿತ್ತು ನಟನ ಲವ್ ಸ್ಟೋರಿ? ಆರ್ ಮಾಧವನ್ ಬಹುಭಾಷಾ ನಟ. ಸಿನಿಮಾ ಹೊರತಾಗಿ ಅವರ ವೈಯಕ್ತಿಕ ಜೀವನದ ಕುರಿತು ಸಾಕಷ್ಟು ಸುದ್ದಿಯಲ್ಲಿ ಇರ್ತಾರೆ. ಇತ್ತೀಚೆಗಷ್ಟೇ 26 ವರ್ಷಗಳ ದಾಂಪತ್ಯ ಜೀವನ ಪೂರೈಸಿದ ಹಿನ್ನೆಲೆಯಲ್ಲಿ ನಟ ಆರ್ ಮಾಧವನ್ ಪತ್ನಿ ಸರಿತಾ ಬಿರ್ಜೆ ಅವರಿಗೆ ಶುಭವನ್ನ ಹಾರೈಸಿದರು. ಅಲ್ಲಿಂದ ನಟನ ಲವ್ ಸ್ಟೋರಿ ಕುರಿತು ಸಾಕಷ್ಟು ವೈರಲ್ ಆಗ್ತದೆ. ಇನ್ನು 1999ರಲ್ಲಿ ತಮಿಳಿಗರಂತೆ ಸಾಂಪ್ರದಾಯಿಕವಾಗಿ ಮದುವೆ ಆದರು. ಸರಿತಾ ಬಿರ್ಜೆ ಕೇವಲ ಸೆಲೆಬ್ರಿಟಿಯು ಪತ್ನಿಯಲ್ಲ, ಅವರು ಫ್ಯಾಷನ್ ಡಿಸೈನರ್. ಮಾಧವನ್ ಅವರ ಹಲವು ಸಿನಿಮಾಗಳಿಗೆ ಕಾಸ್ಟ್ಯೂಮ್ ಡಿಸೈನರ್ ಕೂಡ ಆಗಿದ್ದಾರೆ. ವಿವಾಹ ವಾರ್ಷಿಕೋತ್ಸವಕ್ಕೆ ಪ್ರೀತಿಯ ವಿಶ್ ಮಾಡಿದ್ದಾರೆ. ಹೌದು, 2025 ಜೂನ್ನಲ್ಲಿ ತಮ್ಮ 26ನೇ ವಿವಾಹ ವಾರ್ಷಿಕೋತ್ಸವದಂದು ಸರಿತಾ ಅವರು ಇನ್ಸ್ಟಾಗ್ರಾಂನಲ್ಲಿ 26 ವರ್ಷಗಳ ಹಿಂದೆ ನಾನು ನನ್ನ ಜೀವನದ ಅತ್ಯುತ್ತಮ ನಿರ್ಧಾರವನ್ನ ತೆಗೆದುಕೊಂಡೆ, ನಿನ್ನನ್ನ ಮದುವೆ ಆಗುವುದು ಅಂತ ಬರ್ಕೊಂಡಿದ್ರು. ನಾನು ಬಯಸಿದ್ದನ್ನೆಲ್ಲ ನನಗೆ ನೀಡಿದ ಮಹಿಳೆಗೆ 26 ವರ್ಷಗಳ ದಾಂಪತ್ಯ ಮತ್ತು 33 ವರ್ಷಗಳ ಪರಸ್ಪರ ಪರಿಚಯದಲ್ಲಿ ನಾನು ಒಂದು ಕ್ಷಣವೂ ಬದಲಾಗುವುದಕ್ಕೆ ಅಥವಾ ಬೇರೆ ರೀತಿಯಲ್ಲಿ ಬದುಕುವುದಕ್ಕೆ ಬಯಸುವುದಿಲ್ಲ ಅಂತ ಮಾಧವನ್ ಬರ್ಕೊಂಡಿದ್ದಾರೆ. ಇನ್ನು ಬಾಲಿವುಡ್ ನಟನಾಗಿ ವೃತ್ತಿ ಜೀವನ ಆರಂಭಿಸಿದಾಗ ಅವರ ಪತ್ನಿ ಸರಿತಾ ಅನುಭವಿಸಿದ ಅಭದ್ರತೆಗಳನ್ನ ಈ ಹಿಂದಿನ ಸಂದರ್ಶನವೊಂದರಲ್ಲಿ ಹಂಚಿಕೊಂಡ್ರು. ಅನೇಕ ಹಣಕಾಸಿನ ನಿರ್ಧಾರಗಳು ಸಂಬಂಧಕ್ಕೆ ಸ್ಥಿರತೆಯನ್ನ ತಂದವು. ಜಂಟಿ ಖಾತೆಯನ್ನ ಹೊಂದೋದ್ರಲ್ಲಿ ತಾನು ಯಾವಾಗಲೂ ನಂಬಿಕೆ ಇಟ್ಟಿದ್ದೀನಿ ಅಂತ ನಟ ಹೇಳ್ಕೊಂಡ್ರು.
ತನ್ನ ಸಂಗಾತಿಗೆ ಸಮಾನವಾಗಿ ಹಣ ಸೇರಿದೆ ಅಂತ ಮಾಧವನ್ ಈ ಹಿಂದೆ ಬಹಿರಂಗಪಡಿಸಿದರು. ಸರಿತಾ ತಮ್ಮ ಗಳಿಕೆಯ ಬಗ್ಗೆ ವಿಶ್ವಾಸ ಹೊಂದಿದ್ರು ಮತ್ತು ಸಂಪೂರ್ಣ ಆರ್ಥಿಕತೆಯನ್ನ ನಿರ್ವಹಿಸಿದರು. ಅವರು ಮತ್ತು ಅವರ ಪತ್ನಿ ಇಲ್ಲಿವರೆಗೆ ಖರೀದಿಸಿದ ಎಲ್ಲಾ ಕಾರುಗಳು ಮತ್ತು ಆಸ್ತಿಗಳ ಜಂಟಿ ಮಾಲೀಕರು ಅಂತ ಒಪ್ಪಿಕೊಂಡಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.